ನಾನು 21 ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು ಮನೆಯಲ್ಲಿ ಈ ಥರ ಫುಡ್ಗಳನ್ನ ತಿನ್ಕೊಂಡು. ಸೊ ನಾನು ಯಾವುದೇ ರೀತಿ ಜಿಮ್ಮಿಗೆ ಹೋಗ್ದೇ, ಯಾವುದೇ ರೀತಿ ಫ್ಯಾನ್ಸಿ ಡಯಟ್ ಫಾಲೋ ಮಾಡ್ದೇ ಮನೆ ಊಟ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿರೋದು. ಹಾಯ್ ಎಲ್ರಿಗೂ. ಎಲ್ಲರೂ ನಾನು ಡೈಲಿ ರೊಟೀನ್ ಕೇಳ್ತಿದ್ರಿ. ಇನ್ಮೇಲಿಂದ ಡೈಲಿ ರೊಟೀನ್ ಹಾಕೊಂಡು ಹೋಗ್ತೀನಿ, ಯಾಕಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ. ಮತ್ತು ಇನ್ನೂ ಯಾರ್ಯಾರು ನನ್ನ ಫಾಲೋ ಮಾಡ್ಕೊಂಡಿಲ್ವೋ ಫಾಲೋ ಮಾಡ್ಕೊಳ್ಳಿ. ಮೋರ್ ಇನ್ಫಾರ್ಮೇಷನ್ಗೋಸ್ಕರ ವೆಯ್ಟ್ ಲಾಸ್ ರೆಸಿಪಿಗಳು ಹಾಕ್ತಿರ್ತೀನಿ, ಮತ್ತು ಡೈಲಿ ರೊಟೀನ್ಸ್ ಹಾಕ್ತಿರ್ತೀನಿ. ಅದಕ್ಕೋಸ್ಕರ. ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕು ನಾನು ಬೇಗ ಅನ್ನೋರು ನನಗೆ ಮೆಸೇಜ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಸೊ ಇವತ್ತು ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಆಬ್ವಿಯಸ್ಲಿ ಒಂದು ಸ್ಪೂನ್ ತುಪ್ಪ ತಿನ್ಕೊಂಡು ಒಂದು ಬನಾನ ತಿನ್ಕೊಂಡು ಪ್ರೀ ವರ್ಕೌಟ್ ಮುಂಚೆ ಜಿಮ್ಮಿಗೆ ಹೋಗಿದೆ. ನಾನು ಇವಾಗ ಜಿಮ್ಮಿಗೆ ಸೇರ್ಕೊಂಡಿರೋದು ಯಾಕೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ. ನಾನು 1 ಅವರ್ ಎಕ್ಸಸೈಸ್ ಮಾಡಿ ಮನೆಗೆ ಬರಬೇಕಾದ್ರೆ ಒಂದು ಮಾತಿತ್ತು, ಯಾಕಂದರೆ ನನ್ನದು ಡಯಟ್ ಫುಡ್ಡೆಲ್ಲ ಖಾಲಿಯಾಗೋಗ್ಬಿಟ್ಟಿತ್ತು. ಸೊ ಡಯಟ್ ಫುಡ್ಗಳನ್ನೆಲ್ಲ ತೊಗೊಂಡು ಓಟ್ಸ್ ಅಂತೂ ಖಾಲಿನೇ ಆಗೋಗ್ಬಿಡುತ್ತೆ. ನಾನು ಎಷ್ಟು ತಂದಿಟ್ಕೊಂಡಿರ್ತೀನಿ ಅಂದರೆ ನನಗೆ ಓಟ್ಸ್ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ರೀಸೆಂಟಾಗಿ ಜಿಮ್ಮಿಗೆ ಹೋದ್ಮೇಲೆ. ಬಿಫೋರೆಲ್ಲ ನಾನು ಮನೆ ಊಟ ಹಂಗಂದರೆ ದೋಸೆ ಇಡ್ಲಿ ಲೈಕ್ ಈ ಥರ ತಿಂದೇ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು. ಬಟ್ ರೀಸೆಂಟಾಗಿ ನನಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀನಿ ಓಟ್ಸಿಗೆ. ಅದು ಓವರ್ ನೈಟ್ ಓಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ತೊಗೊಂಡೆ, ಫುಲ್ಲು ಐಟಮ್ಸ್ಗಳು ಜಾಸ್ತಿ ಆಗೋಗ್ಬಿಟ್ಟಿತ್ತು. ಹಿಡ್ಕೊಂಡೋಗಿ ಹೋಗೋಕ್ಕಾಗ್ತಿರ್ಲಿಲ್ಲ, ನಡ್ಕೊಂಡು ಹೋಗ್ತಾಯಿದ್ದೆ ಇವತ್ತು. ಯಾಕಂದರೆ ನನ್ನ ಫ್ರೆಂಡ್ ಬಂದಿರಲಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಮನೆಯಿಂದ ಜಿಮ್ಮಿಂದ ಮನೆಗೆ ನಡ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಂದೆ. ಸೊ ನಂದು ಡಿಟಾಕ್ಸ್ ಡ್ರಿಂಕ್ ಬೆಳಗ್ಗೆ ಕುಡ್ದಿರಲಿಲ್ಲ. ಸೊ ಡಿಟಾಕ್ಸ್ ಡ್ರಿಂಕ್ನ ಕುಡ್ಕೊಂಡು ನಾನು ಒಂದೊಂದೇ ಸಿಪ್ ಕುಡಿತೀನಿ, ಯಾಕಂದರೆ ನಾನು ಜಾಸ್ತಿ ಬೇಗ ಕುಡಿಯಲ್ಲ. ಸ್ವಲ್ಪ ಬಿಸಿಯಾಗಿರೋದ್ರಿಂದ ಕುಡಿದ್ರೆ ಸ್ವಲ್ಪ ಹೊಟ್ಟೆಲಿ ಡೈಜೆಷನ್ ಇಶ್ಯೂಸು ಗ್ಯಾಸ್ಟ್ರಿಕ್ ಇರುತ್ತಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಕುಡಿತೀನಿ. ಆಬ್ವಿಯಸ್ಲಿ ನಂದು ಡಿಟಾಕ್ಸ್ ಡ್ರಿಂಕ್ಗಳನ್ನೆಲ್ಲ ನಾನು ವೀಡಿಯೋಗಳಲ್ಲಿ ಹಾಕಿದ್ದೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ, ನೋಡ್ಕೊಳ್ಳಿ. ಡೈಲಿ ಒಂದೊಂದು ಡಿಟಾಕ್ಸ್ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡೀರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ವೆಯ್ಟ್ ಲಾಸಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಾದಮೇಲೆ ನಾನು ಟೀ ಕುಡಿತೀನಿ. ನಾನು ಟೀನ ವಿತ್ ಶುಗರ್ ಕುಡಿತೀನ ವಿತೌಟ್ ಶುಗರ್ ಕುಡಿತೀನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ನಾನಂತೂ ಡೈಲಿ ಟೀನ ಮಿಸ್ ಮಾಡಲ್ಲ, ಯಾಕಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನನಗೆ ಟೀ ಕಾಫಿ ಏನೂ ಇಂಪ್ಯಾಕ್ಟ್ ಮಾಡಿಲ್ಲ, ಏನೂ ಪ್ರಾಬ್ಲಮ್ ಮಾಡಿಲ್ಲ ವೆಯ್ಟ್ ಲಾಸ್ಗೆ. ಸೊ ನಾನು ಟೀ ಕುಡಿತೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ, ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಬೌಲ್ ಕಲ್ಲಂಗಡಿ ಹಣ್ಣು ತಿಂದೆ. ಯಾಕೋ ಕಲ್ಲಂಗಡಿ ಹಣ್ಣು ಕ್ರೇವಿಂಗ್ ಆಗ್ತಾಯಿತ್ತು ಅಂತ. ಸೊ ಸುಮ್ಮನೆ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಲು. ನಮ್ಮಮ್ಮ ಇನ್ನೂ ತಿಂಡಿ ಮಾಡಿರಲಿಲ್ಲ, ನಮ್ಮಮ್ಮ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದರು. ರೊಟ್ಟಿಗಂತ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಒಂದು ಅರ್ಧ ಗಂಟೆ ಆಯಿಲ್ ಚೇಂಜ್ ಮಾಡಿಸ್ಕೊಬಂದ್ಬಿಡೋಣ ಗಾಡಿಗೆ ಬಾ ಅಂತ. ಬಟ್ ಹೇಳ್ತಾ ಇದ್ದೀನಿ, 2 ಅವರ್ ವೇಸ್ಟ್ ಆಯಿತು ನನ್ನ ಟೈಮು. ಯಾಕೆ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಆ ಶೋರೂಮ್ದು ನನ್ನ ಫೋನಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದು. ನನ್ನ ಫೋನಲ್ಲಿ 30 ಮಿನಿಟ್ಸ್ ತೋರಿಸಿದ್ರೆ ನನ್ನ ಫ್ರೆಂಡ್ ಫೋನಲ್ಲಿ 8 ಮಿನಿಟ್ಸ್ ತೋರಿಸ್ತಿತ್ತು. ಬಟ್ ಲಿಟ್ರಲಿ ಹೇಳ್ಬೇಕಂದ್ರೆ ನಮ್ಮ ಆಪೋಸಿಟೇ ಇತ್ತು. ಬಟ್ ನಾವು ಅದೇ ರೋಡಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಯಾಕಂದರೆ ಗೊತ್ತಾಗ್ದೇನೆ ಈ ಗೂಗಲ್ ಮ್ಯಾಪಿಂದ. ಸೊ ಅಲ್ಲಿ 1.5 ಅವರ್ ಟೈಮ್ ಸ್ಪೆಂಡ್ ಮಾಡಿ ಶೋರೂಮ್ ಸಿಕ್ಬಿಡ್ತು ಅಂದ್ಬಿಟ್ಟು ಅಲ್ಲಿಂದ ಹೊಟ್ಟೆ ಹಸಿತಾಯಿತು ನನಗೆ ಸಿಕ್ಕಾಪಟ್ಟೆ. ಬೆಳಗ್ಗೆ ಬರೀ 1 ಬೌಲ್ ಕಲ್ಲಂಗಡಿ ಹಣ್ಣು ತಿಂದಿದ್ದು ಅಷ್ಟೇ ಅಂದ್ಬಿಟ್ಟು ಹೋಟೆಲಿಗೆ ಬಂದು ನಾನು ನನ್ನ ಫ್ರೆಂಡು. ನಾನು ಡಯೇಟಲ್ಲಿ ಇದ್ದೀನಲ್ಲ ಅಂದ್ಬಿಟ್ಟು ಇಡ್ಲಿ ಇಲ್ಲಾಂದರೆ ದೋಸೆ ತೊಗೊಳ್ತೀನಿ. ಇಡ್ಲಿ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ದೋಸೆ ತೊಗೊಂಡೆ. ದೋಸೆನೂ ಚೆನ್ನಾಗಿರಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಆಯಿಲ್ ಹಾಕ್ಬಿಟ್ಟಿದ್ರು. ಸೊ ದೋಸೆನೂ ತಿನ್ನಲಿಲ್ಲ, ಅಲ್ಲೇ ಬಿಟ್ಟು ನನ್ನ ಫ್ರೆಂಡ್ ಬಿಸಿಬೇಳೆ ಬಾತ್ ತೊಗೊಂಡಿದ್ಲು ಅಂತ ಅದರಲ್ಲೇ ಅರ್ಧ ತಿನ್ಕೊಂಡು ಇಬ್ಬರು ಮನೆಗೆ ಬಂದು. ಅದಾದಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ನನ್ನ ಫ್ರೆಂಡ್ ತಮ್ಮ ಎತ್ಬಿಟ್ಟು ಅಕ್ಕನ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ನನ್ನ ಫ್ರೆಂಡ್ನ ನೋಡೋದಕ್ಕೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದೋ. ಅವಳು 1-2-3 ಅವರ್ಸಿಂದ ಅಡ್ಮಿಟ್ ಆಗಿದ್ಲು. ಸೊ ಅವಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದು, ಅದಾದಮೇಲೆ ಅವ್ರ ಮನೆಗೆ ಅವಳು ಹೋದ್ಲು, ನನ್ನ ಮನೆಗೆ ನಾನು ಬಂದು ನಾನು ಒಂದು 3 or 4 ಪೈನಾಪಲ್ ತಿಂದೆ. ಅದಾದಮೇಲೆ ನಮ್ಮದೊಂದು ಪ್ರಮೋಷನ್ದು ಕೊರಿಯರ್ ಬಂದಿತ್ತು, ಅದು ನೋಡ್ತಾ ಇದ್ದೆ. ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾಳೆ ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಆದೆ. ಡಿನ್ನರ್ಗೆ ಒಂದು ಮಲ್ಟಿಗ್ರೇನ್ ದೋಸೆ ತೊಗೊಂಡು ಅದಕ್ಕೆ ಜಾಸ್ತಿ ಪನ್ನೀರನ್ನ ಆ್ಯಡ್ ಮಾಡ್ಕೊಂಡು, ಹಾಗಂದರೆ 150 ಗ್ರಾಮ್ ಪನ್ನೀರನ್ನ ಆ್ಯಡ್ ಮಾಡ್ಕೊಂಡು ತಿಂದೆ ಡಿನ್ನರ್ಗೆ. ಮತ್ತು ನೈಟು ಡಿಟಾಕ್ಸ್ ಡ್ರಿಂಕ್ನ ಕುಡ್ದು ಡೇನ ಎಂಡ್ ಮಾಡಿದೆ. ಎಲ್ಲರಿಗೂ ಬಾಯ್.